ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ 34 ಪದಕಗಳನ್ನು ಬಾಚಿಕೊಂಡ ಜೋಯಿಡಾದ ಆಸ್ಪೈರ್ ಸ್ಪೋರ್ಟ್ಸ್ ಕರಾಟೆ ಅಕಾಡೆಮಿ. ಹುಬ್ಬಳ್ಳಿಯ ಆಸ್ಪೈರ್ ಕರಾಟೆ ಸ್ಪೋರ್ಟ್ಸ್ ಅಕಾಡೆಮಿ ವತಿಯಿಂದ ಆಯೋಜಿಸಲಾದ ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಜೋಯಿಡಾದ ಆಸ್ಪೈರ್ ಸ್ಪೋರ್ಟ್ಸ್ ಕರಾಟೆ ಅಕಾಡೆಮಿಯು 34 ಪದಕಗಳನ್ನು ತನ್ನದಾಗಿಸಿಕೊಂಡು ಜೋಯಿಡಾ ತಾಲೂಕಿಗೆ ಕೀರ್ತಿಯನ್ನು ತಂದಿದೆ. ಈ ಬಗ್ಗೆ ಬುಧವಾರ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ. ಜೋಯಿಡಾದ ಆಸ್ಪೈರ್ ಸ್ಪೋರ್ಟ್ಸ್ ಕರಾಟೆ ಅಕಾಡೆಮಿಯ ವಿದ್ಯಾರ್ಥಿಗಳಾದ ಸಕ್ಷಮ್ ರಾಜೇಶ್ ಗಾವ್ಡೆ ಕಟಾ ಮತ್ತು ಕುಮಿಟೆ ವಿಭಾಗದಲ್ಲಿ ಪ್ರಥಮ, ದೀಪ್ತಿ ಮಧು ವೆಳಿಪ್ ಕಟಾ ವಿಭಾಗದಲ್ಲಿ ಪ್ರಥಮ, ಕುಮಿಟೆ ವಿಭಾಗದಲ್ಲಿ ತೃತೀಯ, ದಿವಿಶ್ ಮಧು ವೆಳಿಪ್ ಕಟಾ ಮತ್ತು ಕುಮಿಟೆ ವಿಭಾಗದಲ್ಲಿ ತೃತೀಯ, ಅಪೇಕ್ಷಾ ವಿಶ್ವನಾಥ್ ನಾಯ್ಕ್ ಕಟಾ ವಿಭಾಗದಲ್ಲಿ ತೃತೀಯ, ಕುಮಿಟೆ ವಿಭಾಗದಲ್ಲಿ ದ್ವಿತೀಯ, ಅನ್ವಿ ಸಂತೋಷ್ ಗವಾಸ್ ಕಟಾ ಮತ್ತು ಕುಮಿಟೆ ವಿಭಾಗದಲ್ಲಿ ಪ್ರಥಮ, ಪರ್ವು ಸಂತೋಷ್ ಗವಾಸ್ ಈತನು ಕುಮಿಟೆ ವಿಭಾಗದಲ್ಲಿ ಪ್ರಥಮ ಮತ್ತು ಕಟಾ ವಿಭಾಗದಲ್ಲಿ ದ್ವಿತೀಯ, ನೀಲೇಶ್ ರತ್ನಾಕರ್ ಪಾಟ್ನೇಕರ್ ಕಟಾ ವಿಭಾಗದಲ್ಲಿ ತೃತೀಯ, ಕುಮಿಟೆ ವಿಭಾಗದಲ್ಲಿ ಪ್ರಥಮ, ಅನೂಪ್ ಸುಭಾಷ್ ಗೌಡ ಕುಮಿಟೆ ಮತ್ತು ಕಟಾ ವಿಭಾಗದಲ್ಲಿ ಪ್ರಥಮ, ಸೂರಜ್ ವಿನಾಯಕ್ ನಾಯ್ಕ್ ಕುಮಿಟೆ ಮತ್ತು ಕಟಾ ವಿಭಾಗದಲ್ಲಿ ದ್ವಿತೀಯ, ಹರ್ಷಿತಾ ಉಮೇಶ್ ಕುಮಿಟೆ ಮತ್ತು ಕಟಾ ವಿಭಾಗದಲ್ಲಿ ದ್ವಿತೀಯ, ಡೇವಿಡ್ ಜೋಸೆಫ್ ಫೆರ್ನಾಂಡಿಸ್ ಕುಮಿಟೆ ಪ್ರಥಮ ಮತ್ತು ಕಟಾ ವಿಭಾಗದಲ್ಲಿ ದ್ವಿತೀಯ, ಗೌತಮಿ ಪ್ರದೀಪ್ ನಾಯ್ಕ್ ಕುಮಿಟೆ ತೃತೀಯ ಮತ್ತು ಕಟಾ ವಿಭಾಗದಲ್ಲಿ ದ್ವಿತೀಯ, ತೇಜಲ್ ತುಳಸಿದಾಸ್ ನಾಯ್ಕ್ ಕುಮಿಟೆ ಪ್ರಥಮ ಮತ್ತು ಕಟಾ ವಿಭಾಗದಲ್ಲಿ ತೃತೀಯ, ಕಾರ್ತಿಕ್ ಕಮಲಾಕರ್ ಗೌಡ ಕುಮಿಟೆ ದ್ವಿತೀಯ ಮತ್ತು ಕಟಾ ವಿಭಾಗದಲ್ಲಿ ಪ್ರಥಮ, ರಕ್ಷಿತ್ ಶಿವಕುಮಾರ್ ನಾಯ್ಡು ಕುಮಿಟೆ ದ್ವಿತೀಯ ಮತ್ತು ಕಟಾ ವಿಭಾಗದಲ್ಲಿ ಪ್ರಥಮ, ಚೇತನ ಶಿವಕುಮಾರ್ ನಾಯ್ಡು ಕುಮಿಟೆ ತೃತೀಯ ಮತ್ತು ಕಟಾ ವಿಭಾಗದಲ್ಲಿ ಪ್ರಥಮ, ಚೇತನ್ ಕುಮಾರ್ ರಾಜೇಶ್ ದೇಸೂರ್ ಕುಮಿಟೆ ಮತ್ತು ಕಟಾ ವಿಭಾಗದಲ್ಲಿ ತೃತೀಯ ಬಹುಮಾನವನ್ನು ತಮ್ಮದಾಗಿಸಿಕೊಂಡು ಕರಾಟೆ ಕೇಂದ್ರಕ್ಕೆ ಮತ್ತು ಜೋಯಿಡಾ ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾರೆ. ಈ ಎಲ್ಲ ವಿದ್ಯಾರ್ಥಿಗಳಿಗೆ ಕರಾಟೆ ತರಬೇತುದಾರರಾದ ಸೆನ್ಸಾಯ್ ರಾಜೇಶ್ ಎಸ್ ಗಾವ್ಡೆ ಅವರು ಸಮರ್ಥ ಮಾರ್ಗದರ್ಶನವನ್ನು ಮತ್ತು ತರಬೇತಿಯನ್ನು ನೀಡಿದ್ದಾರೆ. ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಮತ್ತು ಕರಾಟೆ ಕೇಂದ್ರಕ್ಕೆ ಹಾಗೂ ರಾಜೇಶ್ ಎಸ್ ಗಾವ್ಡೆ ಅವರಿಗೆ ತಾಲೂಕಿನ ಗಣ್ಯರನೇಕರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ.